ನಮ್ಮನ್ನು ನುಡಿಸಿದ ತಂದೆ ತಾಯಿಗಳಲ್ಲ, ಅವರ ಆಶೀರ್ವಾದ ಪ್ರತಿಯೊಬ್ಬನಿಗೂ ಹುಟ್ಟಾನೇ ಇರುತ್ತೆ. ಇಲ್ಲಿ ಅಂದಕ್ಕೆ ಚಂದನವನದ ಚಂದಕ್ಕೆ ಕಾರಣರಾದ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ನಾವು ಪೂಜಿಸೋ ದೇವ್ರಿಗಲ್ಲ, ನಮ್ಮನ್ನು ಬೆಳೆಸೋ ದೇವ್ರಿಗೆ. ನೋಡಿದ್ರಲ್ಲ, ಒಂದು ಫಿಲಂ ಪೋಸ್ಟರ್ ರೆಡಿ ಮಾಡಿಕೊಂಡು ಜನರ ಹತ್ರ ಹೋಗಿ ಅವ್ರ ಅಭಿಪ್ರಾಯ ಕೇಳಿದ್ರೆ ಎಲ್ಲ ವಿಚಿತ್ರವಾಗಿದೆ, ವಿಶೇಷವಾಗಿದೆ ಅಂತಿದ್ದಾರೆ. ಆದ್ರೆ ಇದು ಸ್ಟಾರ್ಟ್ ಆಗಿದ್ದಿಲ್ಲಿ ಅಂದ್ರೆ ಕೆಲವು ಸತಿ ಪ್ರಾಬ್ಲಮ್ ಇಂದಾನೆ ಕೆಲವು ಕ್ರಿಯೇಷನ್ ಉಟ್ಕೊಳ್ಳುತ್ತೆ. ಹೊಸ್ತನ ಅಂದ್ರೆ ಏನು ಅಂತ ಯೋಚನೆ ಬಂದಾಗ, ಏನು ಹೊಸ್ತನ, ಯಾಕೆ ನಮ್ ಸಿನಿಮಾ ನೋಡ್ಬೇಕು, ಓಪನಿಂಗ್ ಅರ ಬರ್ಬೇಕಲ್ಲ, ನಮ್ಗೆ ಬೇರೆ ತರ ಟೈಟ್ಲ್ ಇಟ್ಬೋಣ, ಏನೋ ವಿಚಿತ್ರವಾಗಿ ಅಟ್ಲೀಸ್ಟ್ ನಮ್ ಕಡೆ ನೋಡ್ಲಿ ಜನ. ಉಪೇಂದ್ರ ಅವ್ರದೇ ಅಂತಿದ್ದಾರೆ. ಆಯ್ತಾ, ಅರ್ಥನೇ ಆಗ್ತಿಲ್ಲ. ನಿನ್ನ ಯಾರೇ ಇರ್ಬೋದು ಅಣ್ಣ, ಬಿಟ್ಬಿಡಿ ಅಣ್ಣ, ನಾ ಬಾಸ್ತು ಮನೆಗೆ ಹೋಗಿ ಸ್ಪೇ ಮಾಡಿಸ್ಕೊಬಿಡ್ತೀನಿ, ಬಿಟ್ಬಿಡಿ ಅಣ್ಣ. ಏನ್ ಮಾಡ್ತಿದ್ಯಾ? ಇದೇನೋ ತುಂಬಾ ಡಿಫ್ರೆಂಟ್ ಆಗಿದೆ ರೀ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಾಲದ ಕಾಲು ಎಳಿಯೋದು, ಈ ಪೋಸ್ಟ್ಗಳಲ್ಲಿ ತಲೆ ತೆಗೆಯೋದು, ಇಂಥ ತಲೆಕೆಟ್ಟ ಅವರ ಮಾಡೋದಲ್ಲ ಅವರೊಬ್ರೆ ಸೂಪರ್ ಸ್ಟಾರ್ ರಿಯಲ್ ಉಪೇಂದ್ರ. ಸೂಪರ್ ಡಿಫ್ರೆಂಟ್ ಆಗಿ ಮಾಡೋರು ಅಂದ್ರೆ ಉಪೇಂದ್ರ ಅವ್ರದೇ. ನಮ್ಮ ಬಾಸ್ ಉಪೇಂದ್ರ ಅವರೇ ಇದ್ದಂಗೆ ಇದೆ ಸರ್. ಏನ್ ಮಾತು ಹೆಂಗಿದೆ ಪೋಸ್ಟರ್? ಡಿಫ್ರೆಂಟ್ ಆಗಿದೆ. ಅವ್ರ ಕೈಲಿ ಸರ್ ಅಲ್ಲ ಆಗೋದು ಸರ್. ಈ ತರ ಪೋಸ್ಟರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಮ್ಮ ಮುಂಚೆ ಪಾಸ ಮಾಡಿರೋದು ಇದು ಪಕ್ಕಾ ಉಪೇಂದ್ರ ಫಿಲಂ. ಹಾಲಿವುಡ್ ಫಿಲಮ್ ಅಲ್ಲೆಲ್ಲ ಇದೇ ತರ ಡಿಫ್ರೆಂಟ್ ಆಗಿ ಕೊಡ್ತಾ ಇರ್ಬೋದಲ್ಲ. ಐ ಲೈಕ್ ಇಟ್. ಹೀರೋಯಿನ್ ಕಂಡಿಡಿರಿ, ಇದು ಹೀರೋ ಕಂಡಿಡಿ ಅಂತ ಆ ತರದ್ದೆಲ್ಲ ಹೆಸರು ಕಂಡಿಡಿರಿ ಅಂತ. ಇದು ಮಾಮೂಲಿ ಬಿಡಿ, ಉಪೇಂದ್ರ ಅವ್ರೆ. ನಾನವನಲ್ಲ. ಹಂಗಾದ್ರೆ ನಮ್ ಸಿನಿಮಾ ಪೋಸ್ಟರ್ ಡಿಫ್ರೆಂಟ್ ಆಗಿದೆ ಅಂತ ಅರ್ಥ. ಬೇಕಾದ್ರೆ ನನಗೂ ಬೇಕಾದ್ರೂ ತೋರಿಸಿ, ಜನರಿಗೆ ಬೇಕಾದ್ರೂ ತೋರಿಸಿ, ನೋಡ್ಕೊಳ್ಳಿ ನೀವು. ಏನ್ ತಮಾಷೆ ಮಾಡ್ತಾ ಇದೆಯಾ? ಇಂಥ ಡಿಫ್ರೆಂಟ್ ಪೋಸ್ಟರ್ನ ಡಿಫ್ರೆಂಟ್ ಸ್ಟಾರ್ ಕೈಲೇ ಡಿಫ್ರೆಂಟ್ ಆಗಿ ಲಾಂಚ್ ಮಾಡಿಸ್ಬೇಕು. ಗ್ರೇಟ್ ಸರ್. ಅದ್ ಹೇಳಕ್ಕಾಗಲ್ಲ, ಅದನ್ನೆಲ್ಲ ಅದೇ ಹೇಳದ್ನಲ್ಲ, ಕೊನೆಗೆ ಯೋಚನೆ ಮಾಡಿದ್ರೆ ನಾವು ಮಾಡೋದಲ್ಲ, ಅದೆಲ್ಲೋ ಮಾಡಿಸಿರುತ್ತೆ ಅಷ್ಟೇ, ಯಾವುದೋ ಒಂದು ಶಕ್ತಿ ಅಷ್ಟೇ.